ಇನ್ನ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಇರೋದು. ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ರಾಜು. ಈ ರಾಜು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾನೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ರಾಜು ವಿಚಾರಣೆಗೆ ಒಳಪಟ್ಟಿರೋದು ಎಸ್ಐಟಿ ಶವ ಹೂತಿಟ್ಟ ಕೇಸ್ನಲ್ಲಿ. ಈ ರಾಜುನ ವಿಚಾರಣೆಯಾಗಿದೆ. ಅದೇ ರಾಜು ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿರುವಂತದ್ದು. ಈ ರಾಜು ಅಲ್ಲಿ ಮುಸುಕುದಾರಿಯಾಗಿ ಸ್ಥಳಗಳನ್ನ ತೋರಿಸ್ತಾ ಇದ್ದಾನಲ್ಲ, ಆತನ ಸ್ನೇಹಿತ ಇದ್ದ. ಇದೇ ರಾಜು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ. ಆತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ, ಯಾವೆಲ್ಲ ಸತ್ಯಗಳು ಈಗ ಆಚೆ ಬಂದಿದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತಹ ರಾಜು ಎಂಬವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಆ ರಾಜು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ ಎಸ್ಐಟಿ ಅಧಿಕಾರಿಗಳು ನಿಮ್ಮನ್ನ ಕರ್ಸ್ಕೊಂಡಿದ್ರು? ಸರ್, ಈಗ 10 ದಿವಸ ಆಯ್ತು ಕರ್ಕೋಗಿ ಸರ್. ಏನೆಲ್ಲ ಕೇಳಿದ್ರು ಅಂತ? ಅವ್ರು ಬಂದು ನೀವು ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್? ನಾನು 4-5 ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದೆ. ನಿಮ್ಗೆ ಎಷ್ಟು ಶವಗಳು ಹೂತಾಗಿದ್ದೀರ ಸರ್? ಸರ್, ಶವಗಂತೂ ನಾನು ಹೂತಾಗಿಲ್ಲ ಸರ್. ನಮಗೆ ಸಿಕ್ಕುದು 2 ಶವ. ಒಂದು ಮರದಲ್ಲಿ ನ್ಯಾಣ ಹಾಕೊಂಡಿದ್ದೊಂದು ಶವ. ಅದೇನು ಮಾಡಕ್ಕಾಯ್ತಿರ್ಲಿಲ್ಲ. ಪೊಲೀಸರು ಬಂದ್ರು, ಅದನ್ನ ಬಿಚ್ಚಿ ಪ್ಯಾಕ್ ಮಾಡಿಕೊಡಪ್ಪ ತಗೋಯ್ತು ಅಂತ ಹೇಳಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ. ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್, ಮೆಟ್ಲತ್ರ ಸ್ನಾನಘಟ್ಟತ್ತು. ಅವೆರಡೇ ನೀವು ಅಲ್ಲಿ ನೋಡಿರೋದು ಶವ ಅಂದ್ರೆ? ಎಷ್ಟು ವರ್ಷ ಕೆಲಸ ಮಾಡಿದಿರಿ ಧರ್ಮಸ್ಥಳದಲ್ಲಿ? 5 ವರ್ಷ ಕೆಲಸ ಮಾಡಿದ್ದೆ ಸರ್. ಎಷ್ಟು ವರ್ಷ ಆಯ್ತು ಬಿಟ್ಟು ಬಂದು? ಈಗ ಬಿಟ್ಟು ಬಂದು 10 ವರ್ಷ ಮೇಲೆ ಸರ್. ಈಗೇನ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿಮಗ್ ಪರಿಚಯನಾ? ಪರಿಚಯ ಇಲ್ಲ ಸರ್, ಪಕ್ಕದ ಮನೆ ಅವನೇ. ನಿಮ್ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ? ಅವ್ರ ಅಣ್ಣ ತಮ್ಮದಿರು ಅತ್ತಿಗೆ ಎಲ್ಲ ಒಂದೇ ಲೈನ್ ಅವರೆಲ್ಲ. ಅವ್ರದ್ದು 4 ಮನೆ ಒಂದು, ನಮ್ದು 1 ಮನೆ ಒಂದು. ಏನ್ ಕೆಲಸ ಮಾಡ್ತಿದ್ರು ಅವರು? ಸರ್, ಸೀಪರ್ ಕೆಲಸನೇ ಮಾಡ್ತಾ ಇದ್ದೀವಿ ಎಲ್ಲಾನು. 5 ಮನೆಯವರು ಮಾಡ್ತಾ ಇದ್ದ ಅದೇ ಕೆಲಸನೇ. ನೀವು? ನಾವು ಅದೇ ಕೆಲಸ ಸರ್. ಅಲ್ಲಿ ಶವ ಸಿಕ್ಕಿದ್ರೆ ಯಾರು ನಿಮ್ಗೆ ಮಾಹಿತಿ ಕೊಡ್ತಿದ್ರು? ನಮ್ಗೆ ಮಾಹಿತಿ ಕಚೇರಿ ಇಲ್ಲ ಸರ್. ಸ್ಥಾನಘಟ್ಟದಲ್ಲಿ ಐತೆ ನೋಡಿ ಆಫೀಸು. ಅವ್ರು ಬಂದು ಅಲ್ಲಿ ಫೋನ್ ಮಾಡ್ತಾರೆ ಮಾಹಿತಿ ಕಚೇರಿಗೆ. ಅವ್ರು ಬಂದು ನಮ್ಗೆ ಹೇಳ್ತಾರೆ, ರಾಜು ಅವ್ರಿಗೆ ಹಿಂಗೈತೆ ಚಿನ್ನ ಯಾರ್ಯಾರು ಅವ್ರಿಗೆ ಬಂದು ಇದು ಮಾಡಿ ತೆಗ್ದು ಪೋಸ್ಟ್ ಮಾರ್ಟಮ್ ಕಳ್ಸಿಬಿಡಿ ಅಂತಾರೆ. ಆವಾಗ ನಾವು ಆ ಕೆಲಸ ಮಾಡ್ತೀವಿ ಸರ್. ನೀವು ಯಾವ್ದು ಶವ ಹೂತಿಟ್ಟಿಲ್ಲ ಅಲ್ಲಿ? ಇಲ್ಲ ಸರ್, ಯಾವ್ದು ಊತಿಲ್ಲ ಸರ್. ಬರೋದು ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು. ಊತಾಗಿದ್ದೆಲ್ಲ ಒಂದಿಲ್ಲ ಸರ್. ಹ್ಞೂ ಸರ್, ಪೊಲೀಸರು ಬರ್ತಾ ಇದ್ರು, ಡಾಕ್ಟರ್ಗಳು ಬರ್ತಾ ಇದ್ರು, ಅವ್ರ ಜೊತೆ ಇಲ್ಲಪ್ಪರುಗಳು ಬರ್ತಾ ಇದ್ರು. ಬಂದಾಗ ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು. ಮಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಟು ಕಳ್ಸಿಬಿಡ್ತಾ ಇದ್ದು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿಬಿಡ್ತದ್ದು ಬೆಳ್ತಂಗಡಿಗೆ. ಅಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ. ಅದು ಸಿಕ್ಬೇಕಂತ ಇವಾಗ JCB ಗುಂಡಿ ತೆಗಿತೈತೆ ಸರ್. JCB ಗುಂಡಿ ತೆಗಿಬೇಕಾದ್ರೆ ಒಂದು ಮೂಳೆ ಏನಾರ ಸಿಕ್ಬೇಕಲ್ಲ, ಒಂದು ಬಾಡಿ ಏನಾರ ಸಿಕ್ಬೇಕು. ಇಲ್ದಾರೆ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. 100 ಜನ ಸರ್ ಅನ್ನ ಹಾಕೋ ದನಿಗಳವರು, ಅವ್ರ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. ಇದೆಲ್ಲ ಮಾತಾಡೋದು ಬಹಳ ತಪ್ಪಲ್ವಾ ಸರ್ ಇದು? ಮಾಸ್ಕ್ ಹಾಕೊಂಡಿರೋ ಹೇಳ್ತಿರೋದೆಲ್ಲ ಸುಳ್ಳು ಆಗಿದ್ರೆ ಅದೆಲ್ಲ ಸುಳ್ಳೇ ಸರ್. ಸುಮ್ಮನೆ ಅವ್ರು ದನಿಗಳ ಮೇಲೆ ಹೇಳ್ತಾ ಇರೋದು ಬಹಳ ಸುಳ್ಳು ಇದು. ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ನ ನಡವಳಿಕೆ ಹೆಂಗಿರ್ತಿತ್ತು ಅಂತ ಅಲ್ಲಿ ನೀವು ಜೊತೆ ಇದ್ದಾಗ? ಚೆನ್ನಾಗಿದ್ದ, ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ. ಹಿಂಗೆ ಎಲ್ಲ ಒಂದ್ ಫ್ಯಾಮಿಲಿ ಇದಕ್ಕೆ ಹೋಯ್ತಾ ಇತ್ತು, ಬಾಬ್ಲಿ ಬೆಟ್ಟಕ್ಕೆ ಹೋಯ್ತಾ ಇತ್ತು. ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು. ಇನ್ನು ಬಾಕಿಯವರು ಸ್ನಾನಘಟ್ಟದ ಹೋಗಿ ಕಸ ಗುಡ್ಸ್ಕೊಂಡು ಮೆಟ್ಲಲ್ಲಿ ಬಟ್ಟೆ ಗಿಡ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದೋ ಸರ್. ವೀರೇಂದ್ರ ಹೆಗ್ಡೆ ಅವ್ರ ಹೆಸರೆಲ್ಲ ಹೇಳ್ತಾ ಇದಾರೆ, ಅವ್ರು ಯಾರೋ ಹೇಳಿದ್ರು, ಏನೇನೋ ಬೇರೆ ಬೇರೆ ಕಥೆ ಎಲ್ಲ ಹೇಳ್ತಾ ಇದಾರೆ. ಬಹಳ ಸುಳ್ಳು ಸರ್ ಅದೆಲ್ಲ. ಅವ್ರ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ರೆ ಬಹಳ ಸುಳ್ಳು ಸರ್ ಅದು. ಅಲ್ಲಿ ನೀವು ಕೇಳಿದ್ರ ಹೋಗ್ಲಿ ಇಷ್ಟೊಂದೆಲ್ಲ ಬಂದು ಶವಗಳು ಸಿಗ್ತವೆ ಅಥವಾ ಏನು ಆ ತರದ್ ಏನಾರು ಕೊಲೆ ಆಗಿದ್ದು ಆ ತರದೆಲ್ಲ ನೀವು ಕಂಡು ಮಟ್ಟಕ್ಕೆ ಕೇಳಿದ್ರ? ನಾ ಟಿವಿಲಿ ನೋಡ್ತಾನೆ ಇದ್ದಿಲ್ಲ ಸರ್, ಟಿವಿಲಿ ನೋಡ್ತಾನೆ ಇದ್ದೀನಿ, ಡೈಲಿ ನೋಡ್ತಾನೆ ಇದ್ದಿಲ್ಲಲ್ಲ. ಆ JCB ಅಷ್ಟು ಗುಂಡಿ ತೆಗಿಬೇಕಾದ್ರೆ ಒಂದರ ಒಂದು ಸಿಕ್ಲೇಬೇಕು. ಸುಮ್ಮನೆ ದನಗಳ ಮೇಲೆ ಯಾಕೆ ಸರ್ ಸುಳ್ಳು ಹೇಳ್ಬೇಕು ಇವನು? ಈ ಮಾಸ್ ಮ್ಯಾನ್ ಬಹಳ ತಪ್ಪಲ್ವಾ ಸರ್ ಅವ್ರ ಮೇಲೆ ಹೇಳೋದು? ಅವ್ರ ಮನೆ ಅನ್ನ ತಿಂದ್ಬಿಟ್ಟು ಅವ್ರಿಗೆ ಉಪ್ಪು ಹಾಕಿದ್ರೆ ಸರ್ ತಪ್ಪಲ್ವಾ ಸರ್ ಇದು? ಕೇಳಿದಾಗ ದುಡ್ಡು ಕೊಡ್ತಾ ಇದ್ರು, ರಜಾ ಬೇಕಾದ್ರೆ ರಜಾ ಕೊಡ್ತಾ ಇದ್ರು, ಎಲ್ಲ ಕೊಡ್ತಾ ಇದ್ರು. ಇನ್ನೇನ್ ಸರ್ ಬೇಕು? ಟೈಮ್ ಊಟನೂ ಕೊಡ್ತಾ ಇದ್ರು ಅವರು. ನಾವೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಊಟ ಇಸ್ಕೊ ಬರ್ತಾ ಇದ್ವಿ ಸರ್. ನಾವು ಇರೋದು ಸ್ಥಾನಘಟ್ಟ ನೇತ್ರಾವತಿಲಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವೇ ಊಟ ಇಸ್ಕೊ ಬರ್ತಾ ಇದ್ದು.
ನೀವು ಅಲ್ಲಿ ಕೆಲಸ ಮಾಡಿದ್ರಲ್ಲ, ಅವೆರಡು ಶವ ಬಿಟ್ಟು ಅಲ್ಲಿನ ಶವಗಳು ಸಿಕ್ಕಿವೆ, ಜೊತೆ ಏನ್ ಮಾಸ್ಕ್ ಮ್ಯಾನ್ ಅವನೇನು ಊತಾಕಿಟ್ಟಿರೋದು ಆ ಥರದ್ದು ಏನಾದ್ರು ನಿಮ್ಗೇನಾದ್ರು ಮಾಹಿತಿ ಇತ್ತಾ? ಇಲ್ಲ ಸರ್, ನನಗೆ ಗೊತ್ತಿದ್ದು ಸರ್ ಎರಡೇ ಸರ್. ಊತಾಕಿದ್ದೆಲ್ಲ ನಾವಿಲ್ಲ. ಆಮೇಲೆ ಸರ್ ಬರುತ್ತೆ, ಪ್ಯಾಕ್ ಮಾಡಿದ್ವಿ ಸರ್, ಕೊಟ್ಟು ಕಳ್ಸ್ಬಿಡ್ತೀವಿ ಸರ್. ತಗೊಂಡೋಗಿ ನೀವು ಜೊತೆಲಿ ಬನ್ನಿ ಅಂತಂದ್ರೆ ನಾವು ಹೋಯ್ತೀವಿ ಜೊತೆಲಿ. ತಗೊಂಡೋಗ್ಬೇಕು ಕುಯ್ತಾರ ನೋಡಿ, ಅಲ್ಲಿ ತಗೊಂಡೋಗಿ ಮಾಡ್ಬಿಟ್ಟು ನಮ್ಮ ಪಾಡು ಬಂದ್ಬಿಡ್ತೀವಿ ಸರ್ ನಾವು. ಈ ಮಾಸ್ಕ್ ಮ್ಯಾನ್ ಕಸ ಹೊಡೆಯೋದು ಅದವ್ರು ಹೊರತುಪಡಿಸಿದ್ರೆ ಈ ತರ ಶವ ಎತ್ತೋದು ಅಥವಾ ಬೇರೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರಾ? ಇಲ್ಲ ಸರ್, ಆ ಕೆಲಸ ಬಿಡ್ರಿ ಎಲ್ಲೂ ಹೋಗಕ್ಕಿಲ್ವಲ್ಲ ಸರ್. ವೀರೇಂದ್ರ ಹೆಗ್ಡೆ ಅವರು ನಿಮ್ಮನ್ನ ಮಾತಾಡಿಸಿದ್ರೆ ಏನ್ ಅಲ್ಲಿ ಹೆಂಗಿತ್ತು? ನಾವೆಲ್ಲ ಅವರ ದೇವಸ್ಥಾನ ದೊಡ್ಡ ಕಸ ಗಿಸ ಗುಡ್ಸ ಸರ್ ನಮಸ್ಕಾರ ಅಂತಂದ್ರೆ ಅವ್ರಿಂದ ಅಂದ್ಬಿಟ್ಟು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋರು. ನಿಮ್ಗೆ ಏನಾರ ಕಷ್ಟ ಆದ್ರೆ ಬಟ್ಟೆ ಎಲ್ಲ ಕೊಡೋರು ಸರ್, ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡೋರು. ನಮಗೂ ಕೊಡ್ತಾ ಇದ್ರು, ನಮ್ಮ ಹೆಂಗಸರು ಕೊಡ್ತಾ ಇದ್ರು. ಆದ್ರೆ ಇವ್ನ್ ಮಾಡಿದ್ರೆ ಬಹಳ ತಪ್ಪು ಸರ್ ಇದು. ಅವ್ರ ಮೇಲೆ ಕೆಟ್ಟ ಹೆಸರು ತರ್ತಾರೆ, ಇನ್ನು ಬಹಳ ತಪ್ಪು ಇದು. ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಸರ್, ನಾನು ಫಸ್ಟೇ ಹೊಂಟೋಗಿದ್ದೆ. ನನ್ನ ಯಾವ್ದೋ ಇದಿತ್ತು, ನಾನು ಹೊಂಟಿದ್ದೆ ಸರ್. ನಾನು ಬಿಟ್ಬಿಟ್ಟು ಬಂದ್ಬಿಡೋ ಸರ್. ಅವರೆಲ್ಲ ಅಣ್ಣ ತಮ್ಮದಿರೆಲ್ಲ ಅಲ್ಲ ಕೆಲಸ ಮಾಡ್ತಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್. ನಿಮ್ ಜೊತೆ ಎಲ್ಲ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲ ನಡವಳಿಕೆ ಎಲ್ಲ ಚೆನ್ನಾಗಿತ್ತು ಆಗ ಅಂತ? ಚೆನ್ನಾಗಿತ್ತು. ಎಲ್ಲ 5 ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್ ನಾವು. ಕ್ವಾರ್ಟರ್ ಸರ್. ಆ ಕಡೆ 3 ಲೈನು, ಈ ಕಡೆ 2 ಲೈನು. ಈ ಕಡೆ 3 ಲೈನ್, ಆ ಕಡೆ 3 ಲೈನ್, ಹಿಂಗೆ. ಅಲ್ಲಿದ್ದಾಗ ಯಾವುದೇ ರೀತಿ ಕೆಟ್ಟ ನಡವಳಿಕೆ ಮತ್ತೆ ಬೇರೆ ಬೇರೆ ನಡವಳಿಕೆ ಏನಿರ್ಲಿಲ್ಲ ಅವ್ರದ್ದು? ಏನಿಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ ಸರ್. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತ? ಇವನು ಏನಕ್ಕೆ ಮಾಡ್ತಾ ಇದ್ದಾನೋ ಮಾಸ್ಕ್ ಮೇಲೆ ಗೊತ್ತಿಲ್ಲ ಸರ್. ಏನ್ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೋ ಏನಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ದನಿಗಳ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ದಾನೆ ಸರ್. SIT ಅಧಿಕಾರಿಗಳು ಬೇರೆ ಏನಾದ್ರು ಕೇಳಿದ್ರ? ಇಲ್ಲ ಸರ್, ಈಗ ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಸರ್ ಕೇಳಿದವರು. ನೀವು ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರ ಅವರು? ಹ್ಞೂ ಸರ್, ಇವಾಗ ಹೆಂಗ್ ಮಾಡಿದ್ರು ಹಂಗೆ ತರ ಮಾಡಿದ್ರು ಸರ್. ಹ್ಞೂ ಸರ್, ಅರ್ಧ ಗಂಟೆನೂ ಇಲ್ಲ ಸರ್. ಈಗ ನಿಮ್ಮ ಹತ್ರ ಎಷ್ಟೊತ್ತ ಮಾತಾಡಿದೆ ಅಷ್ಟೊತ್ತೆ ಸರ್, ಅಷ್ಟೇ ಸರ್. ನಾನು ಅಲ್ಲಿ ಬಿಟ್ಟೆ 10 ವರ್ಷದ ಮೇಲಾಗೋಯ್ತೆ ಸರ್. ನನ್ಗೂ ಅದಕ್ಕೂ ಏನೋ ಗೊತ್ತಿಲ್ಲ ಸರ್. ಇನ್ನ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಆಗಿರೋದು. ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ರಾಜು. ಈ ರಾಜು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದಾನೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ರಾಜು ವಿಚಾರಣೆಗೆ ಒಳಪಟ್ಟಿರೋದು SIT ಶವ ಹೂತಿಟ್ಟ ಕೇಸ್ನಲ್ಲಿ. ಈ ರಾಜುನ ವಿಚಾರಣೆಯಾಗಿದೆ. ಅದೇ ರಾಜು ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿರುವಂತದ್ದು. ಈ ರಾಜು ಅಲ್ಲಿ ಮುಸುಕುದಾರಿಯಾಗಿ ಸ್ಥಳಗಳನ್ನ ತೋರಿಸ್ತಾ ಇದ್ದಾನಲ್ಲ, ಆತನ ಸ್ನೇಹಿತ ಇದ್ದ. ಇದೇ ರಾಜು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ. ಆತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ, ಯಾವೆಲ್ಲ ಸತ್ಯಗಳು ಈಗ ಆಚೆ ಬಂದಿದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತ ರಾಜು ಎಂಬವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಆ ರಾಜು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ SIT ಅಧಿಕಾರಿಗಳು ನಿಮ್ಮನ್ನ ಕರ್ಸ್ಕೊಂಡಿದ್ರು? ಸರ್, ಈಗ 10 ದಿವಸ ಆಯ್ತು ಕರ್ಕೋಗಿ ಸರ್. ಏನೆಲ್ಲ ಕೇಳಿದ್ರು? ಅವ್ರ ಬಂದು ನೀವು ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್? ನಾನು 4-5 ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದೆ. ನಿಮ್ಗೆ ಎಷ್ಟು ಶವಗಳು ಹೂತಾಕಿದ್ದೀರ ಸರ್? ಸರ್, ಶವವಂತೂ ನಾನು ಹೂತಾಕಿಲ್ಲ ಸರ್. ನಮಗ್ ಸಿಕ್ಕುದು 2 ಶವ. ಒಂದು ಮರದಲ್ಲಿ ನ್ಯಾಣ ಹಾಕೊಂಡಿದ್ದು ಒಂದು ಶವ. ಅದೇನು ಮಾಡಕ್ಕಾಯ್ತಿರ್ಲಿಲ್ಲ. ಪೊಲೀಸರು ಬಂದ್ರು, ಅದನ್ನ ಬಿಚ್ಚಿ ಪ್ಯಾಕ್ ಮಾಡ್ಕೊಡಪ್ಪ ತಗೋಯ್ತು ಅಂತ ಹೇಳಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ. ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್, ಮೆಟ್ಲ ಹತ್ರ ಸ್ನಾನಘಟ್ಟತ್ತವು. ಅವೆರಡೇ ನೀವು ಅಲ್ಲಿ ನೋಡಿರೋದು ಶವ ಅಂದ್ರೆ? ಎಷ್ಟು ವರ್ಷ ಕೆಲಸ ಮಾಡಿದಿರಿ ಧರ್ಮಸ್ಥಳದಲ್ಲಿ? 5 ವರ್ಷ ಕೆಲಸ ಮಾಡಿದ್ವಿ ಸರ್. ಎಷ್ಟು ವರ್ಷ ಆಯ್ತು ಬಿಟ್ಟು ಬಂದು? ಈಗ ಬಿಟ್ಟು ಬಂದು 10 ವರ್ಷ ಮೇಲೆ ಸರ್. ಈಗೇನ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿಮಗ್ ಪರಿಚಯನಾ? ಪರಿಚಯ ಇಲ್ಲ ಸರ್, ಪಕ್ಕದ ಮನೆ ಅವನೇ. ನಿಮ್ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ? ಅವ್ರ ಅಣ್ಣ ತಮ್ಮದಿರು ಅತ್ತಿಗೆ ಎಲ್ಲ ಒಂದೇ ಲೈನ್. ಅವರೆಲ್ಲ ಅವ್ರದ್ದು 4 ಮನೆ ಒಂದು, ನಮ್ದು 1 ಮನೆ ಒಂದು. ಏನ್ ಕೆಲಸ ಮಾಡ್ತಿದ್ರು ಅವರು? ಸೀಪರ್ ಕೆಲಸನೇ ಮಾಡ್ತಾ ಇದ್ದೀವಿ ಎಲ್ಲಾನು. 5 ಮನೆಯವರು ಮಾಡ್ತಾ ಇದ್ದು ಅದೇ ಕೆಲಸನೇ. ನೀವು? ನಾವು ಅದೇ ಕೆಲಸ ಸರ್. ಅಲ್ಲಿ ಶವ ಸಿಕ್ಕಿದ್ರೆ ಯಾರು ನಿಮ್ಗೆ ಮಾಹಿತಿ ಕೊಡ್ತಿದ್ರು? ನಮ್ಗೆ ಮಾಹಿತಿ ಕಚೇರಿ ಇಲ್ಲ ಸರ್. ಸ್ಥಾನಘಟ್ಟದಲ್ಲಿ ಐತೆ ನೋಡಿ ಆಫೀಸು. ಅವ್ರು ಬಂದು ಅಲ್ಲಿಗೆ ಫೋನ್ ಮಾಡ್ತಾರೆ ಮಾಹಿತಿ ಕಚೇರಿಗೆ. ಅವ್ರು ಬಂದು ನಮ್ಗೆ ಹೇಳ್ತಾರೆ, ರಾಜು ಅವ್ರಿಗೆ ಹಿಂಗೆ ಐತಾ ಚಿನ್ನ ಯಾರ್ಯಾರು ಅವ್ರಿಗೆ ಬಂದು ಇದು ಮಾಡಿ ತೆಗ್ದು ಪೋಸ್ಟ್ ಮಾರ್ಟಮ್ ಕಳ್ಸಿಕೊಡಿ ಅಂತಾರೆ. ನಾವು ಆ ಕೆಲಸ ಮಾಡ್ತೀವಿ ಸರ್.
ನೀವ್ ಯಾವ್ದು ಶವ ಊತಿಟ್ಟಿಲ್ಲ ಅಲ್ಲಿ? ಇಲ್ಲ ಸರ್, ಯಾವ್ದು ಗೊತ್ತಿಲ್ಲ ಸರ್. ಬಾಯ್ದು ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು. ಊತಾಗಿದ್ದೆಲ್ಲ ಒಂದಿಲ್ಲ ಸರ್. ಹ್ಞೂ ಸರ್, ಪೊಲೀಸರು ಬರ್ತಾ ಇದ್ರು, ಡಾಕ್ಟರ್ಗಳು ಬರ್ತಾ ಇದ್ರು, ಅವ್ರ ಜೊತೆ ಹೆಲ್ಪರ್ಗಳು ಬರ್ತಾ ಇದ್ರು. ಬಂದಾಗ ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು. ಮಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಟು ಕಳ್ಸ್ಬಿಡ್ತದ್ದು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಕೊಟ್ಟು ಕಳ್ಸ್ಬಿಡ್ತದ್ದು ಬೆಳ್ತಂಗಡಿಗೆ. ಅಲ್ಲಿ ನೂರಾರು ಶವ ಊತಿಟ್ಟಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ. ಅದು ಸಿಕ್ಬೇಕಂತ ಇವಾಗ JCB ಗುಂಡಿ ತೆಗಿತೈತೆ ಸರ್. JCB ಗುಂಡಿ ತೆಗಿಬೇಕಾದ್ರೆ ಒಂದು ಮೂಳೆನಾರ ಸಿಕ್ಬೇಕಲ್ಲ, ಒಂದು ಬಾಡಿನಾರ ಸಿಕ್ಬೇಕು. ಇಲ್ದಾರೆ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಹಾಕಿ ಸುಳ್ಳು ಹೇಳ್ಬೇಕು. ನೂರಾರು ಜನಕ್ಕೆ ಸರ್ ಅನ್ನ ಹಾಕೋ ದನಿಗಳವರು, ಅವ್ರ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. ಇದೆಲ್ಲ ಮಾತಾಡೋದು ಬಹಳ ತಪ್ಪಲ್ವಾ ಸರ್ ಇದು? ಮಾಸ್ಕ್ ಹಾಕೊಂಡಿರೋ ಹೇಳ್ತಿರೋದೆಲ್ಲ ಸುಳ್ಳಾಗದ್ರೆ ಅದೆಲ್ಲ ಸುಳ್ಳೇ ಸರ್. ಸುಮ್ಮನೆ ಅವರು ದನಿಗಳ ಮೇಲೆ ಹೇಳ್ತಾ ಇರೋದು ಬಹಳ ಸುಳ್ಳು ಇದು. ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ರ ನಡವಳಿಕೆ ಹೆಂಗಿರ್ತಿತ್ತು ಅಂತ ಅಲ್ಲಿ ನೀವು ಜೊತೆಲೆ ಇದ್ದಾಗ? ಚೆನ್ನಾಗಿದ್ದ, ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ. ಹಿಂಗೆ ಎಲ್ಲ ಒಂದ್ ಫ್ಯಾಮಿಲಿ ಇದಕ್ಕೆ ಹೋಯ್ತಾ ಇತ್ತು, ಬಾಬಳಿ ಬೆಟ್ಟಕ್ಕೆ ಹೋಯ್ತಾ ಇತ್ತು. ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು. ಇನ್ನು ಬಾಕಿಯವರು ಸ್ನಾನಗಟ್ಟೆ ತಗೋ ಕಸ ಗುಡ್ಸ್ಕೊಂಡು ಮೆಟ್ಲಲ್ಲಿ ಬಟ್ಟೆ ಗಿಡ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದೋ ಸರ್. ವೀರೇಂದ್ರ ಹೆಗ್ಡೆ ಅವ್ರ ಹೆಸರೆಲ್ಲ ಹೇಳ್ತಾ ಇದಾರೆ, ಅವ್ರು ಯಾರೋ ಹೇಳಿದ್ರು, ಏನೇನೋ ಬೇರೆ ಬೇರೆ ಕಥೆ ಎಲ್ಲ ಹೇಳ್ತಾ ಇದಾರೆ. ಬಹಳ ಸುಳ್ಳು ಸರ್ ಅದೆಲ್ಲ. ಅವ್ರ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ರೆ ಬಹಳ ಸುಳ್ಳು ಸರ್ ಅದು. ಅಲ್ಲಿ ನೀವು ಕೇಳಿದ್ರ ಹೋಗ್ಲಿ ಇಷ್ಟೊಂದೆಲ್ಲ ಬಂದು ಶವಗಳು ಸಿಗ್ತವೆ ಅಥವಾ ಏನು ಆ ತರದ್ ಏನಾದ್ರು ಕೊಲೆ ಆಗಿದ್ದು ಆ ತರದೆಲ್ಲ ನೀವು ಕಂಡು ಮಟ್ಟಕ್ಕೆ ಕೇಳಿದ್ರ? ಏನು ಇಲ್ಲ ಸರ್, ನಾ ಟಿವಿಲಿ ನೋಡ್ತಾನೆ ಇದ್ದಿಲ್ಲ ಸರ್. ಟಿವಿಲಿ ನೋಡ್ತಾನೆ ಇದ್ದೀನಿ, ಡೈಲಿ ನೋಡ್ತಾನೆ ಇದ್ದೀನಲ್ಲ. ಆ JCB ಅಷ್ಟು ಗುಂಡಿ ತೆಗಿಬೇಕಾದ್ರೆ ಒಂದರ ಒಂದು ಸಿಕ್ಲೇಬೇಕು. ಸುಮ್ಮನೆ ದನಗಳ ಮೇಲೆ ಎಲ್ಲ ಯಾಕೆ ಸರ್ ಸುಳ್ಳು ಹೇಳ್ಬೇಕು ಇವನು? ಈ ಮಾಸ್ ಮ್ಯಾನ್ ಬಹಳ ತಪ್ಪಲ್ವಾ ಸರ್ ಅವ್ರ ಮೇಲೆ ಹೇಳೋದು? ಅವ್ರ ಮನೆ ಅನ್ನ ತಿಂದ್ಬಿಟ್ಟು ಅವ್ರಿಗೆ ಉಪ್ಪು ಹಾಕಿದ್ರೆ ಸರ್ ತಪ್ಪಲ್ವಾ ಸರ್ ಇದು? ಕೇಳ್ದಾಗ ದುಡ್ಡು ಕೊಡ್ತಾ ಇದ್ರು, ರಜಾ ಬೇಕಾದ್ರೆ ರಜಾ ಕೊಡ್ತಾ ಇದ್ರು, ಎಲ್ಲ ಕೊಡ್ತಾ ಇದ್ರು. ಇನ್ನೇನ್ ಸರ್ ಬೇಕು? ಟೈಮ್ ಊಟನೂ ಕೊಡ್ತಾ ಇದ್ರು ಅವ್ರು. ನಾವೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಊಟ ಇಸ್ಕೊ ಬರ್ತಾ ಇದ್ವಿ ಸರ್. ನಾವು ಇರೋದು ಸ್ಥಾನಘಟ್ಟ ನೇತ್ರಾವತಿಲಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವೇ ಊಟ ಇಸ್ಕೊ ಬರ್ತಾ ಇದ್ದು. ನೀವು ಅಲ್ಲಿ ಕೆಲಸ ಮಾಡಿದ್ರಲ್ಲ, ಅವೆರಡು ಶವ ಬಿಟ್ಟು ಅಲ್ಲಿನ ಶವಗಳು ಸಿಕ್ಕಿವೆ ಜೊತೆ ಏನ್ ಮಾಸ್ಕ್ ಮ್ಯಾನ್ ಅವನೇನು ಊತ ಹಾಕಿಟ್ಟಿರೋದು ಆ ತರದ್ ಏನಾರು ನಿಮ್ಗೆ ಏನಾರು ಮಾಹಿತಿ ಇತ್ತ? ಇಲ್ಲ ಸರ್, ನನಗೆ ಗೊತ್ತಿದ್ದು ಸರ್ ಎರಡೇ ಸರ್. ಊತ ಹಾಕಿದ್ದೆಲ್ಲ ನಾವಿಲ್ಲ. ಆಂಬುಲೆನ್ಸ್ ಸರ್ ಬರುತ್ತೆ, ಪ್ಯಾಕ್ ಮಾಡ್ತೀವಿ ಸರ್, ಕೊಟ್ಟು ಕಳ್ಸ್ಬಿಡ್ತೀವಿ ಸರ್. ತಗೊಂಡೋಗಿ ನೀವು ಜೊತೆಲಿ ಬನ್ನಿ ಅಂತಂದ್ರೆ ನಾವು ಹೋಯ್ತೀವಿ ಜೊತೆಲಿ. ತಗೊಂಡೋಗ್ಬೇಕು ಕುಯ್ತಾರೆ ನೋಡಿ, ಅಲ್ಲಿ ತಗೊಂಡೋಗಿ ಮಾಡ್ಬಿಟ್ಟು ನಮ್ಮ ಪಾಡು ಬಂದ್ಬಿಡ್ತೀವಿ ಸರ್ ನಾವು. ಈ ಮಾಸ್ಕ್ ಮ್ಯಾನ್ ಕಸ ಹೊಡೆಯೋದು ಅದವ್ರು ಹೊರತುಪಡಿಸಿದ್ರೆ ಈ ತರ ಶವ ಎತ್ತೋದು ಅಥವಾ ಬೇರೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರಾ? ಇಲ್ಲ ಸರ್, ಆ ಕೆಲಸ ಬಿಡ್ರಿ ಎಲ್ಲೂ ಹೋಗಕ್ಕಿಲ್ವಲ್ಲ ಸರ್. ವೀರೇಂದ್ರ ಹೆಗ್ಡೆ ಅವರು ನಿಮ್ಮನ್ನ ಮಾತಾಡಿಸಿದ್ರೆ ಏನಲ್ಲಿ ಹೆಂಗಿತ್ತು? ನಾವೆಲ್ಲವರು ದೇವಸ್ಥಾನದ ಕಸ ಗುಡ್ಸಾಗ ಸರ್ ನಮಸ್ಕಾರ ಅಂತಂದ್ರೆ ಅವ್ರಿಂದ ಅಂದ್ಬಿಟ್ಟು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋರು. ನಿಮ್ಗೆ ಏನಾರ ಕಷ್ಟ ಆದ್ರೆ ಬಟ್ಟೆ ಎಲ್ಲ ಕೊಡೋರು ಸರ್. ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡೋರು, ನಮಗೂ ಕೊಡ್ತಾ ಇದ್ರು, ನಮ್ಮ ಹೆಂಗಸರು ಕೊಡ್ತಾ ಇದ್ರು. ಆದ್ರೆ ಇವನ್ ಮಾಡಿದ್ರೆ ಬಹಳ ತಪ್ಪು ಸರ್ ಇದು. ಅವ್ರ ಮೇಲೆ ಕೆಟ್ಟ ಹೆಸರು ತರ್ತಾರೆ, ಇನ್ನು ಬಹಳ ತಪ್ಪು ಇದು. ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಸರ್, ನಾನು ಫಸ್ಟೇ ಹೊಂಟೋಗಿದ್ದೆ. ನನ್ನ ಯಾವ್ದೋ ಇದಿತ್ತು, ನಾನು ಹೊಂಟಿದ್ದೆ ಸರ್. ನಾನು ಬಿಟ್ಬಿಟ್ಟು ಬಂದ್ಬಿಡೋ ಸರ್. ಅವರೆಲ್ಲ ಅಣ್ಣ ತಮ್ಮದಿರೆಲ್ಲ ಅಲ್ಲ ಕೆಲಸ ಮಾಡ್ತಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್. ನಿಮ್ ಜೊತೆ ಎಲ್ಲ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲ ನಡವಳಿಕೆ ಎಲ್ಲ ಚೆನ್ನಾಗಿತ್ತ ಆಗ ಅಂತ? ಚೆನ್ನಾಗಿತ್ತು. ಎಲ್ಲ 5 ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್ ನಾವು. ಕ್ವಾರ್ಟರ್ ಸರ್. ಆ ಕಡೆ 3 ಲೈನು, ಈ ಕಡೆ 2 ಲೈನು. ಈ ಕಡೆ 3 ಲೈನ್, ಆ ಕಡೆ 3 ಲೈನ್ ಹಿಂಗೆ. ಅಲ್ಲಿದ್ದಾಗ ಯಾವುದೇ ರೀತಿ ಕೆಟ್ಟ ನಡವಳಿಕೆ ಮತ್ತೆ ಬೇರೆ ಬೇರೆ ನಡವಳಿಕೆ ಇರಲಿಲ್ಲ ಅವ್ರದ್ದು? ಏನಿಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ ಸರ್. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತ? ಇವನು ಏನಕ್ಕೆ ಮಾಡ್ತಾ ಇದ್ದಾನೋ ಮಾಸ್ಕ್ ಮ್ಯಾನ್ ಗೊತ್ತಿಲ್ಲ ಸರ್. ಏನ್ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೋ ಏನಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ದನಿಗಳ ಮೇಲೆ ಬಹಳ ಅಪರಾಧ ಹೊರಿಸ್ತಾ ಇದ್ದಾನೆ ಸರ್. SIT ಅಧಿಕಾರಿಗಳು ಬೇರೆ ಏನಾದ್ರು ಕೇಳಿದ್ರ? ಇಲ್ಲ ಸರ್, ಈಗ ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಸರ್ ಕೇಳಿದವರು. ನೀವ್ ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರ ಅವರು? ಹ್ಞೂ ಸರ್, ಇವಾಗ ಹೆಂಗ್ ಮಾಡಿದ್ರು ಹಂಗೆ ತರ ಮಾಡಿದ್ರು ಸರ್. ಹ್ಞೂ ಸರ್, ಅರ್ಧ ಗಂಟೆನೂ ಇಲ್ಲ ಸರ್. ಈಗ ನಿಮ್ಮ ಹತ್ರ ಎಷ್ಟೊತ್ತ ಮಾತಾಡಿದೆ ಅಷ್ಟೊತ್ತೆ ಸರ್.